ಎಸ್ಎಸ್ಎಲ್ಸಿ ಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದ್ದು ಮಾರ್ಚ್ 30ರಿಂದ ಏಪ್ರಿಲ್ 12ರವರೆಗೂ ಪರೀಕ್ಷೆ ನಡೆಯಲಿದೆ. ಎಸ್ಎಸ್ಎಲ್ಸಿ ಬೋರ್ಡ್ನಿಂದ ವೇಳಾಪಟ್ಟಿ ಪ್ರಕಟವಾಗಿದೆ. ಮಾರ್ಚ್ 30ರಂದು ಪ್ರಥಮ ಭಾಷೆಯ ಪರೀಕ್ಷೆ ನಡೆಯಲಿದ್ದು ಏಪ್ರಿಲ್ 3ರಂದು ಗಣಿತ, ಏಪ್ರಿಲ್ 5ರಂದು ದ್ವಿತೀಯ ಭಾಷೆ ಪರೀಕ್ಷೆ ನಡೆಯುತ್ತೆ. ಹಾಗೆಯೇ ಏಪ್ರಿಲ್ 7ರಂದು ವಿಜ್ಞಾನ, ಏಪ್ರಿಲ್ 10ರಂದು ತೃತೀಯ ಭಾಷೆ, ಏಪ್ರಿಲ್ 12ರಂದು ಸಮಾಜಶಾಸ್ತ್ರ ಪರೀಕ್ಷೆ ನಡೆಯಲಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ದಿನಗಣನೆ ಶುರುವಾದಂಗೆ, ಯಾಕಂದ್ರೆ ಮಾರ್ಚ್ 30ರಿಂದ ತಿಂಗಳ ಕೊನೆಯ ವಾರ 30ನೇ ತಾರೀಕಿನಿಂದ ಏನು ಪರೀಕ್ಷೆ ಆರಂಭವಾಗಿ ಏಪ್ರಿಲ್ 12ರವರೆಗೆ ನಡೆಯುತ್ತೆ. ಏಪ್ರಿಲ್ 12ರ ಕೊನೆಯ ಪೇಪರ್ ಅಂದ್ರೆ ಸಮಾಜಶಾಸ್ತ್ರದ ಪರೀಕ್ಷೆ ಇದೆ. ಎಸ್ಎಸ್ಎಲ್ಸಿಯ ಬೋರ್ಡ್ನಿಂದ ಏನು ವೇಳಾಪಟ್ಟಿ ಪ್ರಕಟವಾಗಿದೆ. ಈಗಾಗಲೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಅದಕ್ಕೆ ಪ್ರಿಪರೇಷನ್ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಮಾರ್ಚ್ಗೆ ಪರೀಕ್ಷೆ ಬರೆಯುವ ನಿಟ್ಟಿನಲ್ಲಿ ಕೊನೆಯ 3 ತಿಂಗಳು ಏನು ತುಂಬಾನೇ ವಿಶೇಷವಾಗಿ ಪ್ರಿಪೇರ್ ಆಗಬೇಕಾಗುತ್ತೆ. ಹಾಗೆಯೇ ತುಂಬಾ ಕ್ರೂಷಿಯಲ್ ಟೈಮ್ ಅಂತ ಹೇಳ್ಬೋದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ. ಹೀಗಾಗಿ ಮಾರ್ಚ್ 30ರಂದು ಪ್ರಥಮ ಭಾಷೆ, ಏಪ್ರಿಲ್ 3 ಗಣಿತ, ಏಪ್ರಿಲ್ 5ರಂದು ದ್ವಿತೀಯ ಭಾಷೆ, ಏಪ್ರಿಲ್ 7 ವಿಜ್ಞಾನ, ಏಪ್ರಿಲ್ 10ರಂದು ತೃತೀಯ ಭಾಷೆಯ ಪರೀಕ್ಷೆ ಇರುತ್ತೆ. ಹಾಗೆಯೇ ಏಪ್ರಿಲ್ 12ರಂದು ಸಮಾಜಶಾಸ್ತ್ರ ಪರೀಕ್ಷೆ ನಡೆಯುತ್ತೆ. ಅಂದ್ರೆ ಏಪ್ರಿಲ್ 12ಕ್ಕೆ ಎಸ್ಎಸ್ಎಲ್ಸಿಯ ಕೊನೆಯ ಪೇಪರ್ ಇರುತ್ತೆ. ಹಾಗಾಗಿ ಪರೀಕ್ಷೆಗೆ ದಿನಾಂಕ ನಿಗದಿಯಾಗಿದ್ದು ಮಾರ್ಚ್ 30ಕ್ಕೆ ಶುರುವಾದರೆ ಏಪ್ರಿಲ್ 12ರವರೆಗೂ ಕೂಡ ಪರೀಕ್ಷೆ ನಡೆಯುತ್ತೆ. ಎಸ್ಎಸ್ಎಲ್ಸಿ ಬೋರ್ಡ್ನಿಂದ ಈ ವೇಳಾಪಟ್ಟಿ ಪ್ರಕಟವಾಗಿದೆ. ಬನ್ನಿ ಕುರಿತಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿರೇಖಾ. ಎಸ್ಎಸ್ಎಲ್ಸಿ ಬೋರ್ಡ್ನಿಂದ ಏನು ವೇಳಾಪಟ್ಟಿ ಪ್ರಕಟವಾಗಿದೆ, ಇದು ಮಾರ್ಚ್ ಶುರುವಾಗಿ ಏಪ್ರಿಲ್ 12ಕ್ಕೆ, ಅಂದ್ರೆ ಈ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಏನಿದೆ ಹೆಚ್ಚಿನ ಮಾಹಿತಿ? ಸಬಿತಾ, ಇವತ್ತು ಎಸ್ಎಸ್ಎಲ್ಸಿ ಎಕ್ಸಾಮ್ ಯಾವಾಗಿಂದ ಆರಂಭಗೊಂಡು ಯಾವಾಗ ಎಂಡ್ ಆಗುತ್ತೆ ಅನ್ನೋ ಮಾಹಿತಿಯನ್ನ ಎಸ್ಎಸ್ಎಲ್ಸಿ ಬೋರ್ಡ್ ಬಿಡುಗಡೆ ಮಾಡಿದೆ. 30ನೇ ತಾರೀಕು ಪ್ರಥಮ ಲ್ಯಾಂಗ್ವೇಜ್ ಅಂದ್ರೆ ಪ್ರಥಮ ಭಾಷೆಯ ಸುಮಾರು 8ಕ್ಕೂ ಹೆಚ್ಚು ಭಾಷೆಗಳ ಒಂದು ಪರೀಕ್ಷೆ ಇರುತ್ತೆ. ಇನ್ನು 3ನೇ ತಾರೀಕು ಏಪ್ರಿಲ್ ಮ್ಯಾಥ್ಸ್ ಅಂದ್ರೆ ಗಣಿತ ಎಕ್ಸಾಮ್ ಇರುತ್ತೆ. 5ನೇ ತಾರೀಕು ದ್ವಿತೀಯ ಭಾಷಾ ಪರೀಕ್ಷೆ ಇದ್ರೆ, 7ನೇ ತಾರೀಕು ವಿಜ್ಞಾನ ಪರೀಕ್ಷೆ ಹಾಗೂ 10ನೇ ತಾರೀಕು ತೃತೀಯ ಭಾಷಾ ಪರೀಕ್ಷೆಗಳಿದ್ರೆ, ಕೊನೆ ಪರೀಕ್ಷೆ 12ನೇ ತಾರೀಕು ಸಮಾಜ ವಿಜ್ಞಾನ ಪರೀಕ್ಷೆ ಇರುತ್ತೆ ಅಂತ ಯಶೋಧ ಬೋಪಣ್ಣ ಹೇಳಿದ್ದಾರೆ. ಮತ್ತೆ ಕಳೆದ ವರ್ಷ ಏನು ಪಿಯುಸಿಯಲ್ಲಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು, ಆ ಹಿನ್ನೆಲೆಯಲ್ಲಿ ಈ ಸರಿ ಎಕ್ಸ್ಟ್ರಾ ಕೇರ್ ತಗೊಂಡು ಕಳೆದ ವರ್ಷನೂ ಎಸ್ಎಸ್ಎಲ್ಸಿಲಿ ಯಾವುದೇ ಒಂದು ಸಮಸ್ಯೆ ಆಗಿರಲಿಲ್ಲ. ಈ ವರ್ಷ ಇನ್ನೂ ಹೆಚ್ಚಿನ ಕೇರ್ ತಗೊಂಡು ಪರೀಕ್ಷೆ ನಡೆಸ್ತೀವಿ. ಈ ಬಗ್ಗೆ ಯಾವುದೇ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಆತಂಕಗೊಳ್ಬೇಕಾಗಿಲ್ಲ ಅಂತ ಹೇಳಿ ಯಶೋಧ ಬೋಪಣ್ಣ ಅವರು ಸುದ್ದಿ ಟಿವಿಗೆ ಸ್ಪಷ್ಟಪಡಿಸಿದ್ದಾರೆ. ಥ್ಯಾಂಕ್ ಯು ಶಶಿರೇಖಾ.